ರಾಜಕೀಯ ರಣರಂಗವಾದ ಚಿಕ್ಕಬಳ್ಳಾಪುರ ಕ್ಷೇತ್ರ 2028ರಲ್ಲಿ ಚಿಕ್ಕಬಳ್ಳಾಪುರವೇ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಡಿ ಸುಧಾಕರ್ ವಿರುದ್ಧ ತೊಡೆ ತಟ್ಟಿ ಗೆದ್ದಂತ ಪ್ರದೀಪ್ ಈಶ್ವರ್. ಆದ್ರೆ ಇದೀಗ ಪ್ರದೀಪ್ ಈಶ್ವರ್ಗೆ ತೊಡೆ ತಟ್ಟಲಿದ್ದಾರೆ ನಿಖಿಲ್. ರಾಜಕೀಯ ರಣರಂಗವಾದಂತ ಚಿಕ್ಕಬಳ್ಳಾಪುರ ಕ್ಷೇತ್ರ 2028ರಲ್ಲಿ ಚಿಕ್ಕಬಳ್ಳಾಪುರವೇ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಬಿಜೆಪಿ ಜೆಡಿಎಸ್. ಚಪ್ಪಲಿ ಎಸೆತ ಕೇಸ್, ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ. ಹೊಸ ರಾಜಕೀಯ ಲೆಕ್ಕಾಚಾರಕ್ಕಿಳಿದ ದಳಪತಿಗಳು. ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜಕೀಯ ರಣರಂಗವಾದ ಚಿಕ್ಕಬಳ್ಳಾಪುರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ. ಚಿಕ್ಕಬಳ್ಳಾಪುರ ಕ್ಷೇತ್ರ 2028ರಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ. ಚಪ್ಪಲಿ ಎಸೆತ ಕೇಸ್, ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಹೊಸ ರಾಜಕೀಯ ಲೆಕ್ಕಾಚಾರಕ್ಕಿಳಿದ ದಳಪತಿಗಳು. ಪ್ರದೀಪ್ ಈಶ್ವರ್ ರಾಜಕೀಯ ಅಂದ್ರೆ ಯಾವಾಗ ರಾಜಕೀಯಕ್ಕೆ ಅಂತ ಬಂದ್ರು ಅಲ್ವಾ, ರಾಜಕೀಯದಲ್ಲಿ ನಾವು ಅವ್ರನ್ನ ಗಮನಿಸ್ತಾ ಬರ್ತಾ ಇದ್ದೀವಿ. ಒಂದಿಷ್ಟು ಡೈಲಾಗ್ಗಳನ್ನ ಓಡ್ಕೊಂಡು ಸಿನಿಮಾ ಸ್ಟೈಲ್ನಲ್ಲಿ ಪ್ರಚಾರಕ್ಕೆ ಮುಂದಾಗಿ ಹೀಗೆ ಅಂದ್ರೆ ಮೊದಲ ಬಾರಿಗೆ ಪ್ರಯತ್ನವನ್ನ ಪಟ್ಟು ಶಾಸಕರು ಕೂಡ ಆಗ್ತಾರೆ. ಕಳೆದ ಬಾರಿ ಡಾಕ್ಟರ್ ಡಿ ಸುಧಾಕರ್ ವಿರುದ್ಧ ಗೆಲುವನ್ನ ಸಾಧಿಸಿಕೊಳ್ತಾರೆ. ಚಿಕ್ಕಬಳ್ಳಾಪುರ ಸ್ಪರ್ಧಿಸ್ತಾರ ನಿಖಿಲ್ ಕುಮಾರಸ್ವಾಮಿ. ರಾಮನಗರ ಬೇಡ, ಚನ್ನಪಟ್ಟಣ ಬೇಡ, ಚಿಕ್ಕಬಳ್ಳಾಪುರದತ್ತ ಮುಖ ಮಾಡ್ತಾರ. ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿದ್ರ ಜೂನಿಯರ್ ದಳಪತಿ ಪ್ರದೀಪ್ ಈಶ್ವರ್ ಸವಾಲ್ ಸ್ವೀಕಾರ ಮಾಡಿದ್ರ ನಿಖಿಲ್. ಕುಮಾರಸ್ವಾಮಿ ವಿರುದ್ಧ ತೊಡೆ ತಟ್ಟಿರುವ ಪ್ರದೀಪ್ ಈಶ್ವರ್ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗ್ತಾರ. ತಾಯಿ ಅನಿತಾ ಕುಮಾರಸ್ವಾಮಿಯ ತವರೂರಿನಿಂದ ಸ್ಪರ್ಧೆಗೆ ಇಂಗಿತ. ಜೆಡಿಎಸ್ ಕಾರ್ಯಕರ್ತರ ಬಂಧನ ವಿರೋಧಿಸಿ ನಿಖಿಲ್ ಅಖಾಡಕ್ಕೆ. ಜೈಲಿನಲ್ಲಿರುವಂತಹ ಜೆಡಿಎಸ್ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದ ನಿಖಿಲ್ ಪಕ್ಷ ಸಂಘಟನೆ ಕಂಡು ಚಿಕ್ಕಬಳ್ಳಾಪುರ ಕಾರ್ಯಕರ್ತರು ಖುಷಿಯಾಗಿದ್ದಾರೆ. 2028ಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಖಿಲ್ ಸ್ಪರ್ಧೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಹುಡುಕಾಟದಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹೀಗಾಗಿ ಫೈನಲ್ ಆಗಿ 2014ರಲ್ಲಿ ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಸ್ಪರ್ಧಿಸಿದಂತಹ ಕುಮಾರಸ್ವಾಮಿ ಕಾರ್ಯಕರ್ತರ ಒತ್ತಾಯಕ್ಕೆ ದಳಪತಿಗಳು ಮಣಿದ್ರೆ ನಿಖಿಲ್ ಸ್ಪರ್ಧೆ ಫಿಕ್ಸ್ ಆಗುತ್ತೆ. ರಾಮನಗರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನಿಖಿಲ್ ಶಿಫ್ಟ್ ಫಿಕ್ಸ್ ಆಗುತ್ತೆ. ತೊಡೆ ತಟ್ಟಿ ಮಾತನಾಡಿದಂಥ ಪ್ರದೀಪ್ ಈಶ್ವರ್, ನಾನಾಗಲೇ ಹೇಳ್ತಾ ಇದ್ದೆ ಅಂದರೆ ಒಂದಿಷ್ಟು ಸಿನಿಮಾ ಸ್ಟೈಲ್ನಲ್ಲಿ ಸಿನಿಮಾ ಡೈಲಾಗ್ಗಳನ್ನು ಹೊಡ್ಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥ ಪ್ರದೀಪ್ ಈಶ್ವರು ಏನೇ ಮಾತಾಡಿದ್ರು, ಏನೋ ಒಂದು ಡೈಲಾಗ್ ಹೊಡೆದ್ರು ಒಂದಿಷ್ಟು ಕಾಂಟ್ರವರ್ಸಿಗಳಾಗ್ತಾ ಇತ್ತು, ಗಮನಿಸಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇತ್ತೀಚೆಗೆ ತೊಡೆ ತಟ್ಟಿ ಮಾತಾಡ್ತಾರೆ ಪ್ರದೀಪ್ ಈಶ್ವರ್. ಸೊ ಆ ಸವಾಲನ್ನ ನಿಖಿಲ್ ಕುಮಾರಸ್ವಾಮಿ ಸ್ವೀಕರಿಸ್ತಾರಾ ಅಂತ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರಾ, ಅತ್ತ ಮುಖ ಮಾಡ್ತಾರ ನಿಖಿಲ್ ಕುಮಾರಸ್ವಾಮಿ? ಯಾಕಂದ್ರೆ ರಾಮನಗರ ಕ್ಷೇತ್ರದಿಂದ ಆಗಿರ್ಬೋದು, ಅದನ್ನ ಕೂಡ ಹಿಂದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದತ್ತ ಮುಖ ಮಾಡಿ ನಿಲ್ತಾರ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಲ್ವಾ, ಸ್ಪರ್ಧೆಯ ಹುಡುಕಾಟದಲ್ಲಿರುವಂಥದ್ದು. ಜೆಡಿಎಸ್ ಈ ಬಾರಿ ಒಂದು ಶಪಥವನ್ನ ಕಟ್ಟಿತ್ತು, ಶಪಥವನ್ನ ಪಡೆದುಕೊಂಡು ಇರುವಂಥದ್ದು. ಅಂದ್ರೆ ಈ ಬಾರಿ ಮೈತ್ರಿ ಸರ್ಕಾರ 2028ರಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೆಸಿರುವಂತಹ ಚಿಂತನೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಈ ರಾಜಕೀಯ ಜಂಜಾಟದಲ್ಲಿ ಅದರಲ್ಲೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿನೇ ಎಂಟ್ರಿ ಕೊಟ್ಟು ಬಿಡ್ತಾರಾ, ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿಬಿಡ್ತಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿರುವಂಥದ್ದು ಪವನ್. ವನಿತಾ, ಏನೀಗ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಕೆಂಪೇಗೌಡ ಜಯಂತಿ ಎಂದು ಏನು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಒಂದು ಜಗಳ ಸಂಘರ್ಷ ಆಯ್ತಲ್ಲ, ಈ ಸಂಘರ್ಷದಲ್ಲಿ
ಅಂದರೆ ಒಂದು 15 JDS ಕಾರ್ಯಕರ್ತರನ್ನು ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸದ್ಯಕ್ಕೆ. ಹೀಗಾಗಿ ಅವರನ್ನು ಕಾಣಲು ಹೋಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಒಂದು ಕಾರ್ಯಕರ್ತರಲ್ಲಿ ಒಂದು ಇಂಪ್ರೆಷನ್ ಮೂಡಿದೆ. ಅಂದರೆ ಒಬ್ಬ ನಾಯಕ ನಮ್ಮನ್ನು ನೋಡೋಕೆ ಬಂದಿದ್ದೇನೆ, ಅದು ನಮ್ಮ ಮಾಜಿ CM ಮತ್ತು ನಮ್ಮ ಆರಾಧ್ಯ ದೈವ ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಮಗ ನಮ್ಮನ್ನು ನೋಡೋಕೆ ಬಂದಿರೋದು ಖುಷಿಯಾಗಿದೆ ಅಂತಂದೇಳಿ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಶುರುವಾಗಿದೆ. ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು 2028ಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ ಅಂತ. ಅಂದರೆ ಈಗ ಸದ್ಯಕ್ಕೆ ಹಿಂದೆ ಬಚ್ಚೇಗೌಡರು ಸದ್ಯಕ್ಕೆ ಈಗ ಕಾಂಗ್ರೆಸ್ಸಿಗೆ ಸೇರಿಕೊಂಡ್ರು. ಕಳೆದ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ನ ಸೇರ್ಕೊಂಡಿದ್ದ ಕಾರಣವಾಗಿ JDSನಲ್ಲಿ ಯಾರೇ ಅಭ್ಯರ್ಥಿಗಳಿಲ್ಲ. ಅಂದರೆ ಅಭ್ಯರ್ಥಿ ಅಂದರೆ ನಾಯಕತ್ವ ವಹಿಸ್ಕೊಳ್ಳೋರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ JDS ಕಾರ್ಯಕರ್ತರ ಒಂದು ಅಹವಾಲು ಅಥವಾ ನೋವು, ದುಃಖ, ದುಮ್ಮಾನವನ್ನು ತಿಳ್ಕೊಳ್ಳೋ ಅಂಥವ್ರು ಬೇರೆ ಯಾರೂ ಇಲ್ಲ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬರಲಿ, ರಾಮನಗರದಲ್ಲಿ ಸೋತಿದ್ದಾರೆ, ಮಂಡ್ಯದಲ್ಲಿ ಸೋತಿದ್ದಾರೆ, ಚನ್ನಪಟ್ಟಣದಲ್ಲಿ ಸೋತಿದ್ದಾರೆ, ಬೇಡ ಅಲ್ಲಿ ಅವ್ರಿಗೆ ಆ ಜಂಜಾಟ ಬೇಡ. ನಮ್ಮ ಸಮಸ್ಯೆಗೆ ಮತ್ತು ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗಿದ್ದಾರೆ. 15 ಕಾರ್ಯಕರ್ತರು ಈಗ ರಾಜ್ಯಾದ್ಯಂತ ಎಲ್ಲೆಲ್ಲೋ ಎಷ್ಟೋ ಜನ ಯಾವ್ಯಾವುದೋ ಪಕ್ಷದ ಕಾರ್ಯಕರ್ತರು ಸೇರ್ತಾರೆ, ಆದರೆ ಎಷ್ಟು ಜನ ನಾಯಕತ್ವ ವಹಿಸ್ಕೊಂಡಿರೋವಂಥವ್ರು ಹೋಗಿ ನೋಡ್ತಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಬಂಧನ ಆಗಿದ್ದಕ್ಕೆ ಇಷ್ಟು ದೂರ ಓಡ್ಬಂದು ನಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ನಿಖಿಲ್ ಕುಮಾರಸ್ವಾಮಿ ನಮ್ಮ ನಾಯಕ ಆಗೋದ್ರಲ್ಲಿ ತಪ್ಪೇನಿದೆ? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ತಪ್ಪೇನಿದೆ? ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೊಂದು ನಾಯಕತ್ವ ಸಿಗುತ್ತೆ, ಜಿಲ್ಲಾ ರಾಜಕಾರಣಕ್ಕೊಂದು ನಾಯಕತ್ವ ಸಿಗುತ್ತೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಂತ್ಕೊಳ್ಳಿ ಅನ್ನೋದು ಕಾರ್ಯಕರ್ತರ ಒಂದು ಮಟ್ಟಿಗಿನ ಒಲವು ಶುರುವಾಗಿದೆ. ಅದಲ್ಲದೆ ಕುಮಾರಸ್ವಾಮಿ ಅವರು ಸಹ 2014ರಲ್ಲಿ ಲೋಕಸಭಾ ಚುನಾವಣೆಗೆ ನಿಂತಿದ್ದರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ತಾಯಿ ತವ್ರ ಮನೆ ಸಹ ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ನಡುವೆ ಇರಲಿ, ಅವರು ನಮ್ಮಿಂದ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿ ವಿಧಾನಸೌಧದ ಮೆಟ್ಲತ್ತಲಿ ಅನ್ನೋದು ಅಲ್ಲಿನ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಒಂದು ಒಲವು. ಇದು ಸದ್ಯಕ್ಕೆ ಸ್ಥಳೀಯ ಮಟ್ಟದಲ್ಲಿ ಅಂದರೆ ಕಾರ್ಯಕರ್ತರ ಮಟ್ಟದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಈ ಚರ್ಚೆಯನ್ನು ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಒಪ್ಕೊಂಡು ನಂತರ ಅವರಿಗೆ ಟಿಕೆಟ್ ಕೊಡಬೇಕಾ ಬಿಡಬೇಕಾ ಅಥವಾ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಇಳಿಸ್ತಾರಾ ಅನ್ನೋದು ಇನ್ನೂ 1.5 ವರ್ಷ ಕಾದು ನೋಡಬೇಕಾಗಿದೆ. ವನಿತಾ, ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.